ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ವಾಯ್ಸ್ ಚೆನ್ನಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಇವತ್ತು ಮನೇಲಿದ್ದೀನಲ್ಲ, ಇವತ್ತೊಂದು ಈವೆಂಟ್ ಇದೆ, ಅಲ್ಲಿಗೆ ಹೋಗ್ತಿದ್ದೀನಿ. ಈ ಥರ ರೆಡಿಯಾಗಿದ್ದೀನಿ, ತಲೆ ಇನ್ನೂ ಬಾಚಿಲ್ಲ. ಅಮ್ಮ ಬೆಳಿಗ್ಗೆನೇ ಪೂಜೆ ಮಾಡಿ ಅವಲಕ್ಕಿ ಮಾಡಿಟ್ಟು ಹೋಗಿದ್ದಾರೆ. ತಿಂಡಿ ಏನೂ ತಿಂದಿಲ್ಲ. ಇವಾಗ ಅವಲಕ್ಕಿನೇ ನನಗೆ ತಿಂಡಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ವಾಯ್ಸು ಸ್ವಲ್ಪ ಕಟ್ಕೊಂಡು ಥರ ಆಗಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಹೇಗಿದ್ದೀರಾ ನೀವು? ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೆ, ಅವಳಿಗೇನೋ ವೈರಲ್ ಫೀವರ್ ಆಗಿದೆಯಂತೆ. ಇನ್ನೊಬ್ಳು ಫ್ರೆಂಡ್ ಬರ್ತಿದ್ದಾಳೆ. ನೀವೆಲ್ಲ ಹೇಗಿದ್ದೀರಾ? ನಮ್ಮ ಅಣ್ಣನೂ ಇವಾಗ ಹೋದ, ಅವನ ಜೊತೆ ಹೋಗೋಣ ಅಂತ ಅಂದ್ಕೊಂಡೆ. ಮತ್ತು ನನ್ನ ಫ್ರೆಂಡ್ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತಂದ್ಲು. ಅದಕ್ಕೆ ನಾನು ಬಸ್ಗೆ ಹೋಗೋಣ ಅಂಥೇಳಿ ಆರಾಮಾಗಿ ಕುತ್ಕೊಂಡು ನಿಧಾನಕ್ಕೆ ರೆಡಿ ಆಗ್ತಾ ಇದ್ದೀನಿ. ನಾನು ಡೈಲಿ ಆ್ಯಕ್ಚುಲಿ ರಿಂಗ್ನೇ ವೇರ್ ಮಾಡೋದು. ಡ್ರೆಸ್ಸಿಗೆ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತಿಲ್ಲ. ಈ ಜುಮ್ಕ ಹಾಕ್ಕೊಳ್ಳೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ. ನಿಮಗೆಲ್ಲ ಜುಮ್ಕ ಇಷ್ಟನಾ? ನನಗಂತೂ ತುಂಬ ಇಷ್ಟ. ಒಂದು 20 ಜೊತೆ ಅಷ್ಟಿದೆ. ಕಾಲೇಜ್ಗೆ ಹೋಗ್ಬೇಕಾದ್ರೂ ಅಷ್ಟೇ. ಇವಾಗ ನನ್ನ ಫ್ರೆಂಡ್ ಬರ್ತಿದ್ದಾಳಲ್ಲ, ನಮಗೇನಾದರೂ ಕಾಣಿಸ್ತು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದನ್ನಾದರೂ ತೊಗೊಂಡು ಬರ್ತಿದ್ವಿ. ಇದು ಇವಾಗ ತೊಗೊಂಡಿರೋದೇನೆ. ನಮ್ಮಮ್ಮ ಬೈತಿರ್ತಾರೆ, ಹಾಕೊಳ್ಳಲ್ಲ ಏನಿಲ್ಲ, ತಂದು ಮಾಡ್ಕೊತೀಯ ಅಂತ. ಚೆನ್ನಾಗಿದೆನಾ? ಆ್ಯಕ್ಚುಲಿ ಏನು ಗೊತ್ತಾ, ಧರ್ಮಸ್ಥಳ ಹೋಗಿದ್ವಲ್ಲ, ಅಲ್ಲಿ ನೀರಿನ ಎಫೆಕ್ಟಿಗೋ ಏನೋ ಗೊತ್ತಿಲ್ಲ, ಅಲ್ಲಿಂದ ಬಂದಮೇಲೆ ತುಂಬ ಪಿಂಪಲ್ಸ್ ಆಗ್ತಿದೆ, ಹೋಗ್ತಿಲ್ಲ. ನನ್ನ ಫ್ರೆಂಡ್ ಅವ್ಳ ಪಾಪನೂ ಕರ್ಕೊಬಂದಿದ್ಲು. ನೋಡಿ ತರಲೆ, ಫೋನ್ ನೋಡ್ಕೊಂಡು ಕೂತಿದ್ದಾನೆ. ಯಾರಾದರೂ ಇದ್ದಾಗ ಮಾತ್ರ ಸೈಲೆಂಟಾಗಿರ್ತಾನೆ, ಇಲ್ಲಾಂದ್ರೆ ನಾವೇನೇ ಹೇಳಿದ್ರು ಅದ್ರ ರಿಪೀಟ್ ನಮಗೆ ಹೇಳ್ತಾನೆ. ಹೇಳು ಇವಾಗ. ಇದೆಲ್ಲ ಏನು ಕಟ್ ಮಾಡಲ್ಲ. ಹಾಂ ಹೇಳು. ಓ ಕೇಳನೆ ಅಲ್ಲ, ನೀನು ಹೆಂಗೆ ಕೇಳಿದೆ ನೋಡು. ಕಾಳಿದ್ದ ಒಳಗೆ ಅಂದರೆ ಅದು ಬಿಡಿಸಿ ನೋಡ್ಬೇಕು ಇವಾಗ. ಸೋನೆ ಒಂದು ಅವರೆಕಾಯಿ ಬಿಚ್ಚ ಅಂದರೆ ತೋರಿಸಿ, ನನಗೆ ಕಾಳಿದ್ದವ ಇಲ್ವ ಅಂತ ಗೊತ್ತಾಗ್ಬೇಕತ್ತೆ. ಸ್ಕ್ಯಾನ್ ಮಾಡಲಾ? ಇವಾಗ ಮನೆಗೆ ಬಂದೆ. ಏನು ಬೇಜಾರಂದರೆ, ಮೊದಲು ನಮ್ಮದು ಬೇಕಿತ್ತಲ್ವ, ನಾವು ಮನೆಗೆ ಏನಾರು ಬರೋದು ಲೇಟ್ ಆಯ್ತು ಅಂದರೆ ಕಾಯ್ಕೊಂಡಿರೋಳು. ಇವಾಗ 1-2 ವೀಕ್ಸ್ ಆಯಿತು, ಏನಿಲ್ಲ, ಸಡನ್ನಾಗಿ ನೈಟ್ ಬಂದು ಹುಷಾರಿರಲಿಲ್ಲ, ಹಾಲು ಕುಡ್ದಿಲ್ಲ, ನಮ್ಮನ್ನೇ ರೆಕಗ್ನೈಸ್ ಮಾಡಿಲ್ಲ. ಮೇ ಬಿ ಯಾರೂ ಹೊಡೆದ್ರೋ ಏನೋ ಒಂದು ಗೊತ್ತಿಲ್ಲ. ನೈಟು ಹುಷಾರಿಲ್ಲ ಅಂದ್ಕೊಂಡು ಮಲ್ಕೊಂಡ್ವಿ ಅಷ್ಟೇ. ಬೆಳಿಗ್ಗೆ ಮನೇಲೆಲ್ಲೂ ಕಾಣಿಸಿಲ್ಲ. ಆಮೇಲೆ ಬಂದರೆ ಮನೆಯಲ್ಲೇ ಬಂದು ತೀರೋಗಿತ್ತು ನನ್ನ ಕೆಲಸದಿಂದ ಬರೋ ಅಷ್ಟರಲ್ಲಿ. ನೆನೆಸ್ಕೊಂಡ್ರೆ ಅಳೋನೆ ಬಂದ್ಬಿಡುತ್ತೆ. ಮೊದಲು ಒಂದು ಸಾಕಿದ್ದೆ, ಬಟ್ ಅದಕ್ಕೆ ಹುಷಾರಿಲ್ಲ, ತೀರೋಗಿತ್ತು. ಯಾರೋ ಹೊಡೆದಿದ್ರು ಅನಿಸುತ್ತೆ. ಏನು ನ್ಯೂಸ್ ಅವರಿಗೆ ಅಂತ ಗೊತ್ತಿಲ್ಲ. ಅವಳೆಲ್ಲೋ ಹೋಗ್ತಿರ್ಲಿಲ್ಲ, ಹೋದ್ರೂ ಏನು ಬಂದುಬಿಡೋಳು ಅಷ್ಟೇ, ಏನೂ ತಿನ್ನೋಕ್ಕೇನೂ ಹೋಗ್ತಿರ್ಲಿಲ್ಲ. ಇವಾಗ ಮನೆಗೆ ಬಂದರೆ ಫಸ್ಟ್ ನೆನಪಾಗೋದೇ ಅವಳು. ಅಂದರೆ ಬೇರೆ ಸಾಕ್ಬೋದು, ಏನಿಲ್ಲ, ಬಟ್ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತೀವಿ. ಅಂದರೆ ಒಂದು ಮನುಷ್ಯ ಥರನೇ ಅನಿಸ್ಬಿಡುತ್ತೆ ಮನೇಲಿ ಸಾಕಿರೋ ಪ್ರಾಣಿಗಳು. ಕಷ್ಟನಪ್ಪ ಮರೆಯೋದು. ಅಮ್ಮನೂ ಬಂದಿಲ್ಲ.
ಒಬ್ಬರೇ ಇದ್ದರೆ ಹಿಂಗೆ ನೋಡಿ ಏನಾದರೂ ಒಂದು ನೆನಪಾಗ್ಬಿಡತ್ತೆ. ನನಗಂತೂ ಒಂದೊಂದ್ಸಲ ತುಂಬ ಲೇಸಿನೇ ನಾನು. ಬಂದು ಆಲ್ರೆಡಿ 1 ಅವರ್ ಆಯಿತು, ಹಿಂಗೇ ಕೂತಿದ್ದೀನಿ ಸುಮ್ಮನೆ. ಬಂದು ನೀರು ಕುಡಿದೆ, ಫ್ರೆಶಪ್ಪು ಆಗಿಲ್ಲ, ಸುಮ್ಮನೆ ಕೂತಿದ್ದೀನಿ. ನಮ್ಮಮ್ಮ ಬಂದರೆ ಇವಾಗ ಮುಗಿತಾರೆ, ಅದಕ್ಕೋಸ್ಕರ ಏನಾದರೂ ಹೋಗಿ ಟೀ ಕುಡಿದ್ಬಿಟ್ಟು ಸ್ವಲ್ಪ ಕೆಲಸಗಳಾದರೂ ಮಾಡಬೇಕು. ಫೋನ್ ಮಾಡಿದ್ರೆ ಆವಾಗಲೇ ಬರ್ತಾಯಿದ್ದೀನಿ ಅಂತ, ಅಷ್ಟೊಂದು ಸ್ವಲ್ಪನಾದರೂ ಕೆಲಸ ಮಾಡಬೇಕು. ಬೆಳಿಗ್ಗೆನೂ ಹಂಗೇ ಸುಮ್ಮನೆ ಫ್ರೆಶಪ್ ಆಗಿ ಹೋದೆ, ಇವಾಗ್ಲೂ ಹಂಗೆ ಕೂತಿದ್ದೀನಿ. ಬಂದು ಏನೂ ಮಾಡಿಲ್ಲ, ಅಂದರೆ ರಜೆ ಇದ್ದಾಗ ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನಿಸ್ತದೆ. ಏನು ರೆಸ್ಟು ಮಾಡಿಲ್ಲ, ಬಂದೆ ಫೋನ್ ಹಿಡ್ಕೊಂಡು ಕೂತಿದ್ದೆ. ಒಂದು 1/2 ಅವರಿಂದ ಫೋನು ಉಜ್ಜಿದ್ದೀನಿ ಚೆನ್ನಾಗಿ ಇನ್ಸ್ಟಾಗ್ರಾಮ್ನ. ಬೇಜಾರಾಯ್ತು ಇವಾಗ. ಅವರು ಫೋನ್. ನೀವು ಸಂಡೇನ ಹೇಗೆ ಸ್ಪೆಂಡ್ ಮಾಡಿದ್ರಿ? ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಆಚೆ ಹೋಗಿದ್ರಾ ಏನು? ನನ್ನ ಸಂಡೇ ಅಂತೂ ಈ ಥರ ಆಯಿತು. ನಮ್ಮಮ್ಮಗೂ ಸ್ವಲ್ಪ ಹೆಲ್ಪ್ ಮಾಡಿಕೊಡೋಣ. ಬಾಯ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.